ಸೋಮಾರಿ ಕೋತಿ ಮತ್ತು ಅಳಿಲು. ಒಂದು ಹಸಿರು ತುಂಬಿದ ದಟ್ಟ ಕಾಡಿನಲ್ಲಿ ಚಿನ್ನ ಎಂಬ ಕೋತಿ ಮತ್ತು ಚುಕ್ಕಿ ಎಂಬ ಅಳಿಲು ವಾಸಿಸುತ್ತಿದ್ದವು. ಚುಕ್ಕಿ ತುಂಬಾ ಪರಿಶ್ರಮಿ ಮತ್ತು ಚುರುಕು. ಅದು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಕಾಡಿನಲ್ಲೆಲ್ಲ ಓಡಿ ಕಾಯಿ, ಬೀಜ ಮತ್ತು ಹಣ್ಣುಗಳನ್ನು ಸಂಗ್ರಹಿಸ್ತಾ ಇತ್ತು. ಆದರೆ ಚಿನ್ನ ಕೋತಿ ತುಂಬಾ ಸೋಮಾರಿ. ಅದು ದಿನವಿಡೀ ಮರದ ಮೇಲೆ ಮಲಗಿ ಕಾಲ ಕಳೆಯುತ್ತಿತ್ತು. ಒಂದು ದಿನ ಚುಕ್ಕಿ ಮರದ ಕೊಂಬೆಯ ಮೇಲೆ ಕುಳಿತು ಕಾಯಿ ಸಂಗ್ರಹಿಸುತ್ತಿತ್ತು. ಅಯ್ಯೋ ಚುಕ್ಕಿ, ನೀನ್ ದಿನವಿಡೀ ಕೆಲ್ಸವೇ ಮಾಡ್ತೀಯಲ್ಲ, ಸ್ವಲ್ಪ ಆಟವಾಡು. ಚಿನ್ನ, ಈಗ ಬೇಸಿಗೆ ಕಾಲ, ಬೇಗನೆ ಮಳೆಗಾಲ ಬರ್ತದೆ. ಆಗ ಹೊರಗೆ ಹೋಗಿ ಆಹಾರ ಹುಡ್ಕೋದು ಕಷ್ಟವಾಗ್ತದೆ. ಆದ್ರಿಂದ ಈಗಲೇ ಸಿದ್ಧತೆ ಮಾಡ್ಕೊಳ್ಬೇಕು. ಆಗ ಚಿನ್ನ ಹೇಳಿತು, ಮಳೆ ಬರಲು ಇನ್ನೂ ಸಾಕಷ್ಟು ದಿನಗಳಿದೆ. ನಾನು ನಂತರ ನೋಡಿಕೊಳ್ಳುತ್ತೇನೆ. ಹೀಗೆ ದಿನಗಳು ಕಳೆಯತೊಡಗಿದವು. ಪ್ರತಿದಿನ ಚುಕ್ಕಿ ತನ್ನ ಚಿಕ್ಕ ಮನೆಯೊಳಗೆ ಆಹಾರ ಸಂಗ್ರಹ ಮಾಡುತ್ತಿತ್ತು. ಆದರೆ ಚಿನ್ನ ಮಾತ್ರ ಬೆಳಿಗ್ಗೆಯಿಂದ ಸಂಜೆವರೆಗೂ ಆಟವಾಡುತ್ತಿತ್ತು. ಕೆಲವು ವಾರಗಳ ನಂತರ ಆಕಾಶದಲ್ಲಿ ಕಪ್ಪು ಮೋಡಗಳು ತುಂಬಿದವು. ಭಾರೀ ಮಳೆ ಸುರಿಯತೊಡಗಿತು. ಚುಕ್ಕಿ ತನ್ನ ಮನೆಯೊಳಗೆ ಸುಖವಾಗಿ ಕುಳಿತು ಸಂಗ್ರಹಿಸಿದ ಆಹಾರ ತಿನ್ನುತ್ತಿತ್ತು. ಆದ್ರೆ ಚಿನ್ನಗೆ ದೊಡ್ಡ ಕಷ್ಟ ಶುರುವಾಯಿತು. ಮಳೆ ಕಾರಣದಿಂದ ಮರಗಳ ಮೇಲೆ ಹಣ್ಣುಗಳೇ ಇರಲಿಲ್ಲ. ಹಸಿವಿನಿಂದ ಅದರ ಹೊಟ್ಟೆ ಗುಡುಗುಡು ಎಂದು ಶಬ್ದ ಮಾಡತೊಡಗಿತು. ಅದು ನಡುಗತೊಡಗಿತು. ಅಂತಿಮವಾಗಿ ಚಿನ್ನ ಚುಕ್ಕಿಯ ಮನೆಯ ಬಾಗಿಲಿಗೆ ಹೋಯಿತು. ಚುಕ್ಕಿ, ದಯವಿಟ್ಟು ನನಗೆ ಸ್ವಲ್ಪ ಆಹಾರ ಕೊಡುತ್ತೀಯಾ? ನಾನು ತುಂಬಾ ಹಸಿದಿದ್ದೇನೆ ಎಂದು ದುಃಖದಿಂದ ಕೇಳಿತು. ಚುಕ್ಕಿಗೆ ಚಿನ್ನನ ಸ್ಥಿತಿ ನೋಡಿ ಕರುಣೆ ಬಂತು. ಅದು ತಕ್ಷಣ ಕೆಲವು ಕಾಯಿ ಮತ್ತು ಹಣ್ಣುಗಳನ್ನು ಕೊಟ್ಟಿತು. ಅವುಗಳನ್ನು ತಿಂದ ನಂತರ ಚಿನ್ನ ಸ್ವಲ್ಪ ನೆಮ್ಮದಿಯಾಯಿತು. ಚಿನ್ನ, ಆಟವಾಡೋದು ತಪ್ಪಲ್ಲ, ಆದ್ರೆ ಕೆಲ್ಸ ಮಾಡೋ ಸಮಯದಲ್ಲಿ ಕೆಲ್ಸ ಮಾಡಬೇಕು. ಚಿನ್ನ ತಲೆ ತಗ್ಗಿಸಿ ಹೇಳಿತು, ನೀನು ಸರಿ ಹೇಳಿದ್ದೀಯಾ ಚುಕ್ಕಿ. ನಾನು ಸೋಮಾರಿತನ ಮಾಡಿದ್ರಿಂದ ಈಗ ಕಷ್ಟ ಅನುಭವಿಸಿದೆ. ಮಳೆಗಾಲ ಮುಗಿದ ನಂತರ ಚಿನ್ನ ಕೂಡ ಚುಕ್ಕಿಯ ಜೊತೆ ಕೆಲಸ ಮಾಡುತ್ತಾ ಸಂತೋಷದಿಂದ ಬದುಕತೊಡಗಿತು. ಕಥೆಯ ನೀತಿ: ಇಂದಿನ ಪರಿಶ್ರಮ ನಾಳೆಯ ಸುಖಕ್ಕೆ ಕಾರಣ.